ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿದ್ದೀವಿ ನಾವು ಚಿಕ್ಕ ವಯಸ್ಸಿಂದ. ನಮ್ಮ ನಿರ್ಮಾಪಕರು ಮಂಜುನಾಥ್ ಅವರು ಏನಕ್ಕೆ ಈ ಸಿನಿಮಾ ಮಾಡಿದ್ದು ಅಂದರೆ, ಅವರು ದೊಡ್ಡ ಅಭಿಮಾನಿ ಕಾಶಿನಾಥ್ ಅವ್ರಿಗೂ ಮತ್ತು ಉಪ್ಪಿ ಸರ್ಗೂ. ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಕೂಡ, ನೀವು ಹಲವಾರು ಜನ ಕೂಡ ಇದ್ದೀರಾ ಕಾಶಿನಾಥ್ ಅವರ ಅಭಿಮಾನಿಗಾಗಿ, ಉಪ್ಪಿ ಸರ್ ಅಭಿಮಾನಿ. ನಾವು ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ಒಬ್ಬ ಗುರುವಿನ ಮಗನ್ನ ಪ್ರಮೋಟ್ ಮಾಡಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟರ್ ಮಗನಿಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಬಂದು ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು ಸಿನಿಮಾ ನೋಡ್ತಾ ಇದ್ದಾರೆ, ಅಲ್ಲೊಂದು ಪ್ರಮೋಟ್ ಮಾಡ್ತಾ ಇದ್ದಾರೆ, ದ ಥಿಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಗುರು ಭಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಉಪ್ಪಿ ಸರ್ ಮೇಲೆ ನಾವು ಯಾವತ್ತು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಈ ಸಿನಿಮಾ ಬಗ್ಗೆ ತಗೋಬೇಕು ಅಂದರೆ, ನೀವೆಲ್ಲ ನೋಡಿದ್ರೆ ನೂರಾರು ಸಿನಿಮಾ ನೋಡ್ತೀರ, ಇಲ್ಲಿರೋ ಪ್ರತಿಯೊಬ್ಬರು ಕಲಾವಿದರು ದುಡ್ಡಿಗಾಗಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಮಾಡಿರೋದು ಉದ್ದೇಶ ಯಾವುದೋ ದುಡ್ಡು ಮಾಡಬೇಕು ಇಲ್ಲ ಸಿನಿಮಾ ಏನೋ ಮಾಡಬೇಕು ಅನ್ನೋ ಮಾಡಿಲ್ಲ. ಒಂದು ಪ್ಯಾಷನೇಟ್ ಆಗಿ ತೊಗೊಂಡು ಒಂದು ಪ್ರತಿಯೊಬ್ಬರು ಕನ್ಸು ಕಟ್ಟಿ ಡೆಡಿಕೇಶನ್, ನೀವು ಪ್ರತಿಯೊಬ್ಬರೂ 100% ಏನಾದ್ರು ಒಂದು ಡೆಡಿಕೇಟೆಡ್ ಆ್ಯಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು, ನಮ್ಮ ಪ್ರತಾಪ್ ಅವರು ಇರ್ಬೋದು, ನಮ್ಮ ಅಪೂರ್ವ ಇರ್ಬೋದು, ಹಾಗೂ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಮ್ಯೂಸಿಕ್. ಇವಾಗ ನೀವೇನೋ ನೋಡಿದ್ರಿ, ಇವತ್ತು ದಯವಿಟ್ಟು ಒಂದು ಕೈ ಮುಗ್ದು ಕೇಳ್ತೀನಿ, ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಯಾರು ಸ್ಟಾರ್ಗಿರಿನೂ ಎತ್ಕೊಂಡೋಕ್ಕಾಗಲ್ಲ, ಯಾರಿಗೂ ಮೆಸೇಜು ರೀಚ್ ಆಗೋಕ್ಕಲ್ಲ. ಪ್ರತಿ ಸಿನಿಮಾಲಿ ಏರುಪೇರು ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ. ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನು ಉದ್ದೇಶ ಅಂದರೆ, ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದರೆ, ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡಬೇಕು, ಒಂದು ಪ್ರೀತಿಸಿದಾಗ ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಕಾಪಾಡ್ಕೊಳ್ಬೋದು, ಯಾವ ರೀತಿ ಕಷ್ಟ ಬರ್ಬೋದು, ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನಿಗೋಸ್ಕರ ಎಷ್ಟೆಲ್ಲ ಕಾಯ್ದು ಆ ಪ್ರೀತಿನ ಗೆಲ್ಲಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸೊ ಎಲ್ಲರೂ ಗೆಲ್ಸ್ತಾ ನಮ್ಮ ಸಿನಿಮಾ ತಂಡದ್ದು ಇವಾಗ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಮಾಧ್ಯಮದಲ್ಲಿ ಬರ್ಬೇಕಾದ್ರೆ ನಾವು ಯಾಕೆ 2 ನಿಮಿಷ ವೆಯ್ಟ್ ಮಾಡಿದ್ವಿ ಅಂದರೆ, ಫಸ್ಟ್ ಉದ್ದೇಶ ಇದ್ದಿದ್ದು ಸಿನಿಮಾ ಬೆಳಿಬೇಕು ಅಂದರೆ ಅನ್ನದಾತ ಬರಲೇಬೇಕು. ಸೊ ಯಾರು ಫಸ್ಟ್ ಟಿಕೆಟ್ ತಗೊಂಡಿದ್ರು ಫಸ್ಟ್ 3 ಜನ ಅವರೇ, ಹಿಂಗಂದ್ರೆ ಸೂಪರ್ ಸ್ಟಾರ್ ಅಲ್ವಾ. ಸೊ ಆ ಸೂಪರ್ ಸ್ಟಾರ್ಸೇ ಆ ಪ್ರೇಕ್ಷಕರು. ಸೊ ಅವ್ರು ಫಸ್ಟ್ ತಗೊಂಡದ್ದವ್ರಿಗೆ ಅವ್ರಿಗೆ ಒಂದು ಸನ್ಮಾನ ಮಾಡೋ ರೀತಿಲಿ, ಗೌರವ ಸಲ್ಲಿಸೋ ರೀತಿಯಲ್ಲಿ. ಯಾಕೆಂದ್ರೆ ಒಂದು ಸಿನಿಮಾ ಬದುಕಬೇಕು ಅಂದರೆ, ಕಲಾವಿದರು ಬದುಕಬೇಕು ಅಂದರೆ, ನಿರ್ಮಾಪಕ ಬದುಕಿನ ಸಿನಿಮಾ ಮಾಡಬೇಕು ಅಂದರೆ ಪ್ರೇಕ್ಷಕರು ಬರಲೇಬೇಕು. ಸೊ ಅವರಿದ್ರೆ ಅನ್ನದಾತರು, ಸೆಲೆಬ್ರಿಟೀಸು, ಡಾರ್ಲಿಂಗ್ಸು ಎಲ್ಲ ಅವರೇ ಆಗಿರೋದ್ರಿಂದ ಅವ್ರಿಗೆ ಒಂದು ಬೆಲೆ ಕೊಡೋದೇ ಈ ಸಿನಿಮಾ ತಂಡದ ಉದ್ದೇಶ.